ಹಾಯ್ ಗಾಯ್ಸ್, ವೆಲ್ಕಮ್ ಟು ಡ್ರೀಮ್ ಜರ್ನಿ ಬ್ಲಾಗ್. ಹೇಗಿದ್ದೀರಾ ನೀವೆಲ್ಲರೂ? ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತಿನ ವಿಡಿಯೋ ಸಂಡೇದು. ಇದು ಸಂಡೇಗೆ ನಾವು ಚರ್ಚಿಗೆ ಹೋಗ್ತಾ ಇರೋದು. ಬೆಳಿಗ್ಗೆ ಎಲ್ಲರೂ ಕೂಡ ಹೋಗ್ತಾ ಇದ್ದೀವಿ. ಸೆಕೆಂಡ್ ಮಾಸಿಗೆ ಹೋದದ್ದು ನಾವು. ಫಸ್ಟ್ ಮಾಸಿಗೆ ಜಾಸ್ತಿಯಾಗಿ ಹೋಗೋದು, ಈಗ ಎಲ್ಲ ಸ್ವಲ್ಪ ಜಾಸ್ತಿ ಉದಾಸೀನೆಯಾಗಿ ಹೋಗಿದೆ. ಸೊ ಸೆಕೆಂಡ್ ಮಾಸಿಗೆ ಹೋಗೋದು ಜಾಸ್ತಿ ಆಗಿದೆ. ಆನ್ ದ ವೇ ನಾವು ಹೋಗ್ತಾ ಇರುವಾಗ ನಮಗೆ ರಿಷಲ್ ನಡ್ಕೊಂಡು ಹೋಗೋದು ಕಾಣಿಸಿದ್ಲು. ಸೊ ನಾವು ರಿಷಲ್ನನ್ನು ಕೂಡ ಪಿಕಪ್ ಮಾಡಿದ್ವಿ. ನನ್ನ ಮಗನ ಹತ್ರ ರಿಷಲ್ ಮಾತಾಡ್ತಾ ಇದ್ದು, ಆದರೂ ಕೂಡ ಅವನು ಮಾತಾಡ್ತಾ ಇರಲಿಲ್ಲ. ಅವನಿಗೆ ಸ್ವಲ್ಪ ಮರ್ಯಾದೆ ಜಾಸ್ತಿ. ಅದ್ರ ನಂತರ ಎಲ್ಲ ನಾವು ಬ್ರೇಕ್ಫಾಸ್ಟ್ ಎಲ್ಲ ಮಾಡಿ ನಮಗೆ ಇವತ್ತು ಹೋಗ್ಲಿಕ್ಕಿತ್ತು. ಒಂದು ಹಸ್ಬೆಂಡಿಗೆ ತುಂಬ ದಿನದಿಂದ ಗಿಡ ಬೇಕಿತ್ತು. ಅವರಿಗೆ ಫ್ರೂಟ್ಸ್ ಇದು ಗಿಡದ ಹುಚ್ಚು ಸ್ವಲ್ಪ ಜಾಸ್ತಿ. ಸೊ ಅದನ್ನು ತರಲಿಕ್ಕೆ ಹೋಗ್ಲಿಕ್ಕಿತ್ತು ನಮಗೆ. ನನಗೆ ಜೋರು ನಿದ್ದೆ ಬರ್ತಾ ಇತ್ತು, ಏನು ಗೊತ್ತಿಲ್ಲ. ನಾನು ಬರಲ್ಲ ಅಂತ ಹೇಳಿದ್ರು ಕೂಡ ಅವ್ರು ಕೇಳ್ತಾ ಇರಲಿಲ್ಲ. ಸೊ ಮತ್ತೆ ನಾನು ಬಂದೆ. ಅವರು 1-2-3 ವಾರದಿಂದ ಹೇಳ್ತಾ ಇದ್ದಾರೆ, ನಾವು ಹೊರಡೋಣ ಅಂತ ಹೇಳಿ. ಸೊ ಮತ್ತೆ ಹೊರಟ್ವಿ ಗಿಡ ತರಲಿಕ್ಕೆ. ಇದು ಉಂಟಲ್ಲ, ಈ ಜಾಗಕ್ಕೆ ನನಗೆ ತುಂಬ ಮೆಮೊರೇಬಲ್ ಜಾಗ ಇದು. ನಾವೊಂದು 3-4 ಇಯರ್ಸ್ ಬ್ಯಾಕ್ ಇಲ್ಲಿ ಗಿಡ ತರಲಿಕ್ಕೆ ಬಂದಾಗ ನಾನೇ ಡ್ರೈವ್ ಮಾಡಿ ಬಂದಿದ್ದೆ. ನಮ್ಮ ಮನೆಯಿಂದ ಇಲ್ಲಿ ಸಾಧಾರಣ ಒಂದು 20-25 ಅರ್ಧ ಗಂಟೆಗೆ ಕಡಿಮೆ ಸ್ವಲ್ಪ ಟೈಮ್ ಬೇಕು. ಅಲ್ಲಿ ತನಕ ಉಂಟಲ್ಲ, ಚೆನ್ನಾಗಿ ಡ್ರೈವ್ ಮಾಡಿಕೊಂಡು ಬಂದದ್ದು ನಾನು. ಅದರ ನಂತರ ಇಲ್ಲಿ ಅವರ ಮನೆಯ ಬಾಗಿಲಿಗೆ ಬಂದು ಗುಂಡಿಗೆ ಬಿಸಾಡಿದ್ದು ಗಾಡಿಯನ್ನು. ಅದರ ನಂತರದಿಂದ ನನ್ನ ಹಸ್ಬೆಂಡ್ ನನಗೆ ಗಾಡಿ ಕೊಡಲ್ಲ. ಸೊ ಈ ಜಾಗ ಅದು ನಾವು ನೋಡಲಿಕ್ಕೆ ಬಂದದ್ದು. ಈಗ ಇಲ್ಲಿ ಆಗೆಲ್ಲ ಗಿಡ ಇರಲಿಲ್ಲ, ಒಂದು 3-4 ವರ್ಷದ ಹಿಂದೆ. ಮೇಲಿಂದ ಕೆಳಗೆ ಗಾಡಿ ಫುಲ್ ಡೌನ್ ಸೀದಾ ಎಂಡಿಗೆ ಬೀಳ್ದಿತ್ತು. ಅದು ದೇವರ ದಯೆಯಿಂದ ನಾವು ಬದುಕಿದ್ವಿ ಅಂತ ಅನಿಸುತ್ತೆ. ಅದು ಮೇಲಿಂದ 2 ಟೈರ್ ಕೆಳಗೆ 2 ಟೈರ್ ಮೇಲೆ ಆಗಿ ನಿಂತಿತ್ತು, ಅದು ಕಲ್ಲಿನ ಸಪೋರ್ಟಿಗೆ. ಸೊ ಅದ್ರ ನಂತರ ನಾನು ಇಲ್ಲಿ ಬಂದೇ ಇರಲಿಲ್ಲ. ಹಸ್ಬೆಂಡ್ 1-2 ಸಲ ಬಂದಿದ್ರು, ನಾನು ಬಂದಿರಲಿಲ್ಲ. ಸೊ ಇಲ್ಲಿ ತುಂಬ ಗಿಡಗಳು ಉಂಟು. ಇಲ್ಲಿಂದ ತಂದ ಗಿಡಗಳು ಕೂಡ ಒಳ್ಳೆಯದಾಗಿವೆ. ಇಲ್ಲಿಯ ಓನರ್ ಏನಿದ್ದಾರಲ್ಲ, ಅವರು ನನ್ನನ್ನು ನೋಡಿಯೇ ಪರಿಚಯ ಹಿಡಿದ್ರು. ಯಾಕಂದರೆ ಈಗ ಗಾಡಿ ತೆಗಿಲಿಕ್ಕೆ ಕ್ರೇನ್ ಬಂದಿತ್ತು. ಸೊ ಅವರು ಹೇಳಿದರು, ಪರಿಚಯ ಸಿಕ್ಕಿತ್ತು ನನಗೆ, ನೆನಪುಂಟು, ನೀವೇ ಅಲ್ಲ ಗಾಡಿ ಹಾಕಿದ್ದು ಕೆಳಗೆ ಅಂತ ಹೇಳಿ. ನನಗೆ ಜೋರ್ನಾಗೆ ಬಂತು. ಅಂದರೆ ನನ್ನನ್ನು ಮರ್ತಿಲ್ಲ, ನಾನು ಜೋರು ಫೇಮಸ್ ಇದ್ದೀನಿ ಅಂತ ಆಯಿತು ಅಂತ ಅಂದ್ಕೊಂಡೆ. ಇವ್ರದ್ದು ಫಾರ್ಮ್ ಬಂದು ಬಳಂಜ ಫಾರ್ಮ್ ಅಂತ ಹೇಳಿ, ನಿಮಗೆ ಯೂಟ್ಯೂಬಲ್ಲಿ ಕೂಡ ಇವರು ಫೇಮಸ್ ಇದ್ದಾರೆ, ಚೆಕ್ ಮಾಡ್ಬೋದು. ಗರ್ಡಾಡಿ ರೋಡಿಂದ ನಾವು ಹೋದದ್ದು. ತುಂಬ ಅಂದರೆ ತುಂಬ ಗಿಡಗಳುಂಟು ಕೃಷಿ ಮಾಡಿದ್ದು. ನಾವು ಈ ಮೊದಲು ಕೂಡ ಒಂದು 3-4 ತಂದದ್ದು. ರಂಬೂಟಿದೆಲ್ಲ ನಾನು ತೋರಿಸಿದ್ದೆ ಅಲ್ಲ, ಅದೆಲ್ಲ ಕೂಡ ನಾವು ಅಲ್ಲಿಂದನೇ ತಂದದ್ದು. ಒಂದು 3 ವರ್ಷದ ಒಳಗೇನೆ ಬೆಳೆ ಬರುತ್ತೆ. ನಾವು ಅದೆಲ್ಲ ಆಗ ಗಾಡಿ ಬಿಸಾಡುವಾಗ ತಂದದ್ದು. ಸೊ ಅದು ಈಗ ಬಂದು 3 ವರ್ಷ ಆಯಿತು ಕರೆಕ್ಟ್. ಈ ಗಾಡಿ ನನ್ನ ಮಗನಿಗೆ ಭಯಂಕರ ಇಷ್ಟ ಆದದ್ದು. ಅವನು ಹೋಗಿ ಕೂರ್ತಾ ಇದ್ದ. ಅವರು ಅದರಲ್ಲಿ ಗಿಡಗಳನ್ನೆಲ್ಲ ಹಾಕಿ ಅಲ್ಲಿಂದ ಇಲ್ಲಿಗೆ ತೊಗೊಂಡು ಹೋಗ್ಲಿಕ್ಕೆ ಅಂತ ಹೇಳಿ ಇಟ್ಟಿದ್ದಾರೆ. ಒಳ್ಳೆದುಂಟು. ನಾವು ತುಂಬಾ ಗಿಡ ತೊಗೊಂಡ್ವಿ, ಇನ್ನೂ ಕೂಡ ತೊಗೊಳ್ತಾನೆ ಇದ್ದಾರೆ ಹಸ್ಬೆಂಡ್. ನನಗೆ ಸುಸ್ತಾಗಿ ಹೋಯಿತು. ಒಂದು ಬಿಸಿಲಂದರೆ ಮಳೆಗಾಲವೇ ಅಲ್ಲ ಅಂತ ಫೀಲ್ ಆಗ್ತದೆ. ತುಂಬ ಜನ ಕೂಡ ಇದ್ರು. ಅವರು ಒಬ್ಬೊಬ್ಬರಿಗೇನೆ ಎಕ್ಸ್ಪ್ಲೇನ್ ಮಾಡಬೇಕಲ್ಲ. ನಾವು 4th one ಏನೋ ಇದ್ವಿ. ಸೊ ಅವ್ರು ನಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ರು. ಇಲ್ಲಿ ಗಿಡಗಳಿಗೆ ಅವರು ಟ್ಯಾಗ್ ಹಾಕ್ತಾ ಇದ್ದಾರೆ. ನಾವು ಈ ಸಲ ಒಂದು ಆರೆಂಜ್ ಹಾಗೆ ತುಂಬಾ ತಂದಿದ್ದೀವಿ ಆಗ್ಬೋದು, ನನಗೆ ಸರಿಯಾಗಿ ನೆನಪು ಕೂಡ ಇಲ್ಲ ಈಗ. ಒಂದು 5-6 ಗಿಡ ತಂದಿದ್ದಾರೆ ಅವರು. ಸಾಧಾರಣ ಒಂದು 2,500 ಬಿಲ್ ಆಗಿದೆ ನಮ್ಮದು. ಆದರೂ ಕೂಡ ನನಗೆ ಓಕೆ, ಚೀಪರ್ ಅಂತ ಅನಿಸಿತು. ಬಿಕಾಸ್ 300ಅಲ್ಲಿ ಹಾಗೆಲ್ಲ ಸಿಕ್ಕತ್ತೆ ಗಿಡ. ಹೊರಗಡೆ 600 ಕೂಡ ಹೇಳ್ತಾರೆ ಒಳ್ಳೊಳ್ಳೆ ಗಿಡಗಳಿಗೆ. ಫ್ರೂಟ್ಸ್ ಆದಾಗ ತೋರಿಸ್ತೀನಿ, ಶೇರ್ ಮಾಡ್ತೀನಿ. ಇಲ್ಲೆಲ್ಲ ಅವರು ಗಾಡಿಯಲ್ಲಿ ತುಂಬಿದ್ದಾರೆ. ಈಗ ಮಗನನ್ನು ಕರೀತಾ ಇದ್ದೀನಿ. ಅವನಿಗೆ ಸ್ನೇಲ್ ಅಂದರೆ ತುಂಬ ಇಷ್ಟ. ನಮ್ಮ ಮನೆ ಸೈಡಲ್ಲಿ ಇಷ್ಟು ದೊಡ್ಡ ತೋಟ ಆದರೂ ಕೂಡ ನನಗೆ ಸ್ನೇಲ್ ಕಾಣಿಸೋದು ಕಡಿಮೆ. ಅವನಿಗೆ ಅದೊಂದು ತೋರಿಸಿ ಈಗ ನಾವು ಹೊರಡಬೇಕಂತ ಬಂದ್ವಿ. ಅವನು ಇಳಿತಾ ಇದ್ದಾನೆ ನೋಡಿ. ಅವನಿಗೆ ಭಾರಿ ಖುಷಿ ಆಯಿತು ಸ್ನೇಲನ್ನು ಒಂದು ನೋಡಿ. ನೆಕ್ಸ್ಟ್ ಬಂದು ಅವನಿಗೆ ತುಂಬ ಬಾಯಾರಿಕೆ ಆಗ್ತಾ ಇತ್ತು. ನೀರು ಕೂಡ ತೊಗೊಂಡೋಗಿರಲಿಲ್ಲ ನಾವು, ನಮಗೆ ಗೊತ್ತಿರಲಿಲ್ಲಲ್ಲ ಅಷ್ಟು ಜನ ಇರ್ಬೋದು ಅಂತ ಹೇಳಿ. ಮತ್ತು ಆನ್ ದ ವೇ ಕೊಲ್ಪೆದ ಬೈಲ್ಗೆ ತನಕ ಕೂಡ ನಮಗೆ ಅಂಗಡಿ ಸಿಕ್ಕಿಲ್ಲ ಸರಿಯಾಗಿ.
ಒಂದು ದೊಡ್ಡ ಬಾಟ್ಲ್ ಜ್ಯೂಸ್ ಮತ್ತು ಒಂದು ಚಿಕ್ಕ ಬಾಟ್ಲೇನೋ ಜ್ಯೂಸ್ ತೊಗೊಂಡು ಅವನು ಎಲ್ಲರಿಗೂ ಆಗ್ಬೋದು ಮನೆಗೆ ಹೋಗಿ ಕುಡಿದ್ರೆ ಆಯಿತು ಅಂತ ಹೇಳಿ. ಬೇರೆ ನಾನು ಮಡಂತಿಯರಿಗೆಲ್ಲ ಕರ್ಕೊಂಡು ಹೋಗಲಿಲ್ಲ. ಯಾಕಂತ ಹೇಳಿದರೆ ಅವನಿಗೆ ನಾನು ಆದಷ್ಟು ಹೊಟ್ಟೆಲಿದ್ದು ಅಭ್ಯಾಸ ಕಡಿಮೆನೇ ಮಾಡ್ತೀನಿ. ಅದೊಂದು ವೆಕೇಷನಲ್ಲಿ ಆಗಿದ್ರಿ ಅದೊಂದು ಕಡಿಮೆ ಯಾವುದಾದ್ರೂ ಕೊಡೋದಾದರೆ ಅದಕ್ಕೆ ಮರ್ಯಾದೆ ಜಾಸ್ತಿ. ಡೈಲಿ ಎಲ್ಲ ಕೊಡ್ತಾ ಇದ್ದರೆ ಉಂಟಲ್ಲ ಅದಕ್ಕೆ ಮರ್ಯಾದೆ ಇರಲ್ಲ. ಸೊ ಬಂದು ಈಗ ಮನೆಗೆ ರೀಚ್ ಆಗ್ತಾ ಇದ್ದೀವಿ. ಜೋರು ಹಸಿವಾಗ್ತಾ ಇತ್ತು. ಬಂದು ಮನೆಗೆ ಬಂದು ಊಟ ಮಾಡಿದ್ದೆ. ಮತ್ತು ಊಟ ಎಲ್ಲ ಆದ ನಂತರ ಈವ್ನಿಂಗ್ ಟೈಮಲ್ಲಿ ಗಿಡ ನೆಡ್ತಾ ಇದ್ದಾರೆ. ಇವನ್ನು ಹೋಗಿ ಹೋಗಿ ಎಲ್ಲಿ ಬೇಕಾದ್ರೂ ಹೋಗಿ ಕೂತ್ಕೊಳ್ಳೋದು. ಒಂದು ಪ್ಯಾಂಟ್ ನೋಡಿ ಆಗಿದೆ ಹೇಗೆ. ಮತ್ತು ಗಿಡಗಳನ್ನೆಲ್ಲ ನಾವು ತೋಟದ ಮಧ್ಯದಲ್ಲಿ ಎಲ್ಲ ಹಾಕ್ತಾ ಇದ್ದೀವಿ ಈ ಸಲ. ಯಾಕಂತ ಹೇಳಿದರೆ ನಮಗೆ ನಮ್ಮ ಮನೆಯ ಮುಂದುಗಡೆಯಿಂದ ದೊಡ್ಡ ಕರೆಂಟ್ ಲೈನೇ ಹೋಗಿದೆ. ಸೊ ನಮಗೆ ದೊಡ್ಡ ದೊಡ್ಡ ಗಿಡಗಳು ಮೇಲೆ ಹೋಗುವಾಗೇನೂ ಇಲ್ಲ. ಅದು ಕರೆಂಟಿದು ವಯರಿಗೆ ತಾಗತ್ತೆ ಅಲ್ಲ. ಸೊ ಅದಕ್ಕೆ ನಾವು ಅಡ್ಜಸ್ಟ್ ಮಾಡಿ ಹಾಕಬೇಕು. ಅದೇ ತೋಟ ಇಷ್ಟ ಇದ್ದವರಿಗೆ ಜಾಗ ಸಾಕಾಗ್ತಾ ಇಲ್ಲ ಅಂತ ಹೇಳ್ತಾರಲ್ಲ, ಹಾಗೆ ಆಗಿದೆ. ಹಾಕ್ಕೊಳ್ಳುವಾಗ ಎಲ್ಲ ತೋಟ ಹಾಕ್ಕೊಂಡು ಈಗ ಜಾಗ ಇಲ್ಲ ಇದಕ್ಕೆ ಫ್ರೂಟ್ಸಿಗೆ. ನೆಕ್ಸ್ಟ್ ಬಂದು ಇಲ್ಲಿ ಅತ್ತೆ ಪೇಸ್ಟ್ ಮಾಡಲಿಕ್ಕೆ ಇಲ್ಲಿ ರೆಡಿ ಮಾಡ್ತಾ ಇದ್ದಾರೆ. ಒಬ್ಬೊಬ್ಬರು ಒಂದೊಂದು ಕೆಲಸ ಮಾಡ್ತಾ ಇದ್ದಾರೆ. ನಾನು ಹೊರಗಡೆದು ಪೇಸ್ಟ್ ತರಲ್ಲ. ನನಗೆ ಬೆಳ್ಳುಳ್ಳಿದ್ದು ಮತ್ತು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಸಿಗ್ತದಲ್ಲ, ಅದು ನನಗೆ ಹೊರಗಿದ್ದು ಸ್ವಲ್ಪ ಒಂದು ಚೂರು ಕೂಡ ಇಷ್ಟ ಇಲ್ಲ. ನಾವು ಮನೆಯಲ್ಲಿ ಮಾಡೋದು. ನಾನು ಇವತ್ತೀಗ ಏನಾದರೂ ಒಂದು ಅಡಿಗೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಇಲ್ಲಿ ನೀತ ಏನೋ ಮಾಡ್ತಾ ಇದ್ಲಪ್ಪ, ನಾನು ನೋಡಿಲ್ಲ. ಇದು ನೋಡಿ ಇಲ್ಲಿ ಪೇಸ್ಟಿಗೆ ರೆಡಿ ಮಾಡಿ ಇಟ್ಟಿದ್ದೀನಿ. ನನಗೆ ಈಗ ಉಂಟಲ್ಲ ಅಡಿಗೆ ಮಾಡೋದಂದ್ರೆ ಆಗಲ್ಲ. ಯಾಕೆ ಗೊತ್ತಿಲ್ಲ, ಬಚ್ಚೋದು ನನಗೆ ಅಡಿಗೆ ಮಾಡೋದಂತ ಹೇಳಿದರೆ ಉದಾಸೀನೆ. ಒಂದು ತಲೆಯಲ್ಲಿ ಬಂದಿದೆ, ಒಳ್ಳೆಯದು ಮಾಡಿದರೆ ಜಾಸ್ತಿ ಊಟ ಹೋಗ್ತದಲ್ಲ, ಅದಕ್ಕಿಂತ ವೆಯ್ಟ್ ಲಾಸ್ ಮಾಡ್ಬೋದು ಅಂತ ಅನಿಸ್ತದೆ. ಹಾಗೆಲ್ಲ ಸ್ಟಾರ್ಟ್ ಆಗಿದೆ ತಲೆಯಲ್ಲಿ. ಆದರೂ ಕೂಡ ನನ್ನಿಂದ ಬೇರೆಯವರು ಯಾಕೆ ಪಾಪ ಒಳ್ಳೆಯದು ತಿನ್ನಬಾರ್ದು ಅಂತ ಹೇಳಿ ಇವತ್ತು ಬಿರಿಯಾನಿ ಹೀಗಾದರೂ ಮಾಡೋದೇ ಅಂತ ಅಂದ್ಕೊಂಡೆ. ಸೊ ಈಗ ಬಿರಿಯಾನಿಗೆ ರೆಡಿ ಮಾಡ್ತಾ ಇದ್ದೀನಿ. ಅದಕ್ಕೋಸ್ಕರ ಅಲ್ಲಿ ಅತ್ತೆ ಪೇಸ್ಟ್ ಮಾಡ್ತಾ ಇದ್ದಾರೆ. ಪೇಸ್ಟ್ ಮುಗ್ದಿತ್ತು. ನೆಕ್ಸ್ಟ್ ಇಲ್ಲಿ ಈವ್ನಿಂಗಲ್ಲಿ ನನ್ನ ಮಗನಿಗೆ ಈ ಥರದ್ದು ಮೈಂಡ್ ಗೇಮ್ಸ್ ಭಯಂಕರ ಇಷ್ಟ. ಅದೇನೋ ಹಸ್ಬೆಂಡ್ ಮೊಬೈಲಲ್ಲಿ ಒಂದು ಸಲ ತೋರಿಸಿದ್ರಂತೆ, ಈ ಥರದಲ್ಲಿ ಬಾಲ್ ಹಾಕಬೇಕು ಅಂತ ಹೇಳಿ, ಅಂದರೆ ಮಾಡ್ಬೋದು ಅಂಥೇಳಿ. ಅದನ್ನು ಮಾಡಿಕೊಡು ಅಂತ ಹೇಳಿ ಕೂತ್ಕೊಂಡಿದ್ದ. ಹಸ್ಬೆಂಡಿಗೆ ಸುಸ್ತಾಗಿತ್ತು ಗಿಡಗಳನ್ನೆಲ್ಲ ನೆಟ್ಟು, ಆದರೂ ಕೂಡ ಅವನು ಕೇಳ್ತಾ ಇರಲಿಲ್ಲ. ಮತ್ತು ಹಸ್ಬೆಂಡ್ ಮಾಡಿ ಕೊಟ್ಟರು ಅವನಿಗೆ. ಅದೇನು ಬೋರ್ಡಿಗೆ ನಮ್ಮ ಇದ್ರದ್ದು ಶಾರ್ಟ್ ಪ್ಯಾಂಟಿಗೆಲ್ಲ ಬರ್ತದಲ್ಲ ನಾಡ ದಾರ, ಅದನ್ನು ಹಾಕಿ ಗಮ್ ಹಾಕಿ ಅದು ಸ್ಟಕ್ ಮಾಡಿದ್ದು. ಅದರ ನಂತರ ಅದು ಬ್ಯಾಲೆನ್ಸ್ ಮಾಡಿ ಬಾಲ್ ತೊಗೊಂಡು ಹೋಗಬೇಕು. ಬಟ್ ಅವ್ರು ಮಾಡಿದ್ದು ಬೋರ್ಡ್ ಸ್ವಲ್ಪ ದೊಡ್ಡದಾಯಿತು ಅಂತ ಅವನಿಗೆ ಬ್ಯಾಲೆನ್ಸ್ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತಾಯಿತ್ತು. ಈ ಥರದ ಮೈಂಡ್ ಗೇಮ್ಸ್ ಮಕ್ಕಳಿಗೆ ಮಾಡಿಕೊಟ್ರೆ ಉಂಟಲ್ಲ, ಅವರಿಗೆ ಬ್ರೈನ್ ಒಳ್ಳೆ ಆ್ಯಕ್ಟಿವ್ ಆಗುತ್ತೆ. ನಾವು ನಮ್ಮ ಮಗನಿಗೆ ಜಾಸ್ತಿ ಮೈಂಡ್ ಗೇಮ್ಸೇ ಕೊಡೋದು. ನೀವು ಕೂಡ ಟ್ರೈ ಮಾಡ್ಬೋದು ಇದನ್ನು. ನೆಕ್ಸ್ಟ್ ಮತ್ತು ನಾನು ನೆಕ್ಸ್ಟ್ ಡೇ ವಿಡಿಯೋ ಇದು. ಈಗ ಜಿಮ್ಮಿಗೆ ಬಂದಿದ್ದೀನಿ. ಈಗ ಜಾಸ್ತಿಯಾಗಿ ನಾನು ವಾಕಿಂಗ್ ಕಾರ್ಡಿಯೋವೇ ಮಾಡೋದು. ವೇಟ್ ಲಿಫ್ಟಿಂಗ್ ಮಾಡ್ತಾನೇ ಇಲ್ಲ. ಜಿಮ್ಮಲ್ಲಿ ಎಲ್ಲರೂ ಹೇಳ್ತಾರೆ ವೇಟ್ ಲಿಫ್ಟಿಂಗ್ ಸ್ವಲ್ಪನಾದರೂ ಮಾಡು, ಒಳ್ಳೆಯದು ಮಸಲ್ಸಿಗೆ, ಮಸಲ್ ಸ್ಟ್ರಾಂಗ್ ಆಗುತ್ತೆ ಅಂತ ಹೇಳಿ. ಹೌದು, ಅದು ನನಗೆ ಕೂಡ ಗೊತ್ತುಂಟು. ಆದರೆ ನನಗೆ ಏನು ಲಾಸ್ಟ್ ಟೈಮ್ ಜಿಮ್ಮಲ್ಲಿ ಸ್ವಲ್ಪ ಹ್ಯಾಂಡ್ಸ್ ಎಲ್ಲ ಬ್ರಾಡ್ ಅದರಿಂದ ನನಗೇನೋ ಒಂದು ಬೇಡ ಈಗ ಸದ್ಯಕ್ಕೆ ಅಂತ ಫೀಲ್ ಆಗೋದು. ನನಗೆ ಒಂದು 4-5 kg ಡೌನ್ ಆದ ನಂತರ ಬೇಕಾದರೆ ನಾನು ಸ್ಟಾರ್ಟ್ ಮಾಡಬೇಕು ವೇಟ್ ಲಿಫ್ಟಿಂಗ್. ಅದು ಆಗಲಿಕ್ಕಿಲ್ಲ, ನಾನು ಬಿಡಲಿಕ್ಕಿಲ್ಲ ಅಂತ ಹೇಳ್ತೀವಲ್ಲ, ಅಂಥ ಪರಿಸ್ಥಿತಿಗೆ ಬಂದಿದ್ದೀನಿ. ನನಗೆ ಈಗ ಟೈಮಿಂಗ್ ತುಂಬಾ ಕಷ್ಟ ಆಗುತ್ತೆ. ನಾನು 1 hour ಮಾತ್ರ ಮಾಡೋದು ಎಕ್ಸಸೈಸ್. ಬಿಕಾಸ್ ನಮಗೆ ಮತ್ತು ಮಗನಿಗೆ ಇಲ್ಲಿ ಬೆಳಿಗ್ಗೆ ಟೈಮ್ ಆಗಬೇಕಲ್ಲ. ಆದರೂ ಕೂಡ ನಾನು ನಿಮಗೆ ಹೇಳೋದಿಷ್ಟೇ, ಲೇಡೀಸ್ಗಳಿಗೆ ನಿಮಗೋಸ್ಕರ ಉಂಟಲ್ಲ 24 hours 1 ಗಂಟೆ ತೆಗೀರಿ ಅಂದರೆ ತೆಗೀರಿ. ನಾವು ಬೇರೆಯವರಿಗೆ ಜೀವಿಸಲಿಕ್ಕೆ ಹೋದರೆ ಉಂಟಲ್ಲ, ಸತ್ರೂ ಕೂಡ ಅದು ಯಾರಿಗೂ ನೆನಪಿರಲ್ಲ. ನಮಗೋಸ್ಕರ ಜೀವಿಸೋದು ತುಂಬ ಇಂಪಾರ್ಟೆಂಟ್. ನಾಳೆ ನಾನೊಂದು ಸಲ ನಮ್ಮ ಮನೆಯಲ್ಲಿ ಕೂಡ ಹೇಳ್ತೀನಿ, ನಾಳೆ ಬೆಳಿಗ್ಗೆ ಎದ್ದೇಳುವಾಗ ನಾನು ಎದ್ದೇ ಇಲ್ಲ ಅಂತ ಹೇಳಿದರು. ನೆಕ್ಸ್ಟ್ ಡೇದು ಪಾತ್ರೆ ತೊಳಿತಾರೆ, ಕ್ಲೀನ್ ಮಾಡೋದು ಮಾಡ್ತಾರೆ, ಎಲ್ಲನೂ ಮಾಡೋರು ಮಾಡ್ತಾನೇ ಇರ್ತಾರೆ. ನಮಗೋಸ್ಕರ ಅಂತ ಹೇಳಿ ಅದನ್ನು ಯಾರೂ ಕೂಡ ಇಡಲ್ಲ, ಅಥವಾ ನಮಗೋಸ್ಕರ ಅಂತ ಹೇಳಿ ಅದು ನಿಲ್ಲಲ್ಲ ಕೆಲಸ.
ನೆಕ್ಸ್ಟ್ ನಾನು ಮನೆಗೆ ಬರುವಾಗ ಪಾಲಕ್ಕೆಲ್ಲ ಎತ್ಕೊಂಡು ಬಂದಿದ್ದೆ. ತುಂಬ ದಿನ ಆಗಿತ್ತು ಮಗನಿಗೆ ಪಾಲಕ್ಕಿದು ಪೇಸ್ಟ್ ಮಾಡದೆ. ಸೊ ಪಾಲಕ್ ತಂದರೆ ಉಂಟಲ್ಲ, ನಾನು ದೊಡ್ಡದೊಂದು ಮಸಾಲೆ ತೆಗೆಯೋದು. ಆ ದಿನ ನಮಗೆ ಕೂಡ ಪಾಲಕ್ ಗ್ರೇವಿಯೇ ಮಾಡೋದು. ಮತ್ತು ಅವನಿಗೆ ಬೇಕಾದದ್ದಷ್ಟು ಪಾಲಕ್ ಪೇಸ್ಟನ್ನು ಒಂದು ವಾರಕ್ಕೆ ಪುಲಾವ್ ಮಾಡಲಿಕ್ಕೆ ಅಂತ ಹೇಳಿ ತೆಗೆದಿಡೋದು. ಯಾಕಂದರೆ ಪಾಲಕ್ ನಮಗೆ ಕೂಡ ಹೆಲ್ದಿ, ಆದರೆ ನಮಗೆ ತಿನ್ನಲಿಕ್ಕೆ ಇಷ್ಟ ಆಗಲ್ಲ. ಸೊ ಚಿಕನ್ ಕರಿ ವಿತ್ ಪಾಲಕ್ ಆ ಥರ ಮಾಡೋದು. ತುಂಬ ದೊಡ್ಡ ಮಸಾಲ ಮಾಡಿಬಿಟ್ರೆ ಏನಾಗುತ್ತೆ, ನಮಗೆ ಒಂದು ದಿನದ ಗ್ರೇವಿ ಆದರೆ ಮಗನಿಗೆ ಅದು ಒಂದು ವಾರದ್ದು ಮಸಾಲ ಪೇಸ್ಟ್ ಥರ ಆಗೋದು. ನಾನು ಆ ಪೇಸ್ಟನ್ನು ತೆಗೆದು ಸ್ವಲ್ಪ ಚಿಕ್ಕ ಚಿಕ್ಕದು ನಾವು ಕೀಮಾ ಥರ ಮಾಡ್ಕೊಳ್ತೀವಲ್ಲ ಚಿಕನ್ ಪೀಸಸನ್ನು, ಅದನ್ನು ಮಾಡಿ ಇಡೋದು. ಮತ್ತು ಆ ಪೇಸ್ಟ್ ಮತ್ತು ಕೀಮಾ ಮತ್ತು ನಮ್ಮದು ಬಾಯ್ಲ್ಡ್ ರೈಸೇ ಹಾಕಿ ಒಂದು ಪುಲಾವ್ ಮಾಡಿ ಕೊಡೋದು ಡೈಲಿ. ಆಗ ಅವನಿಗೆ ಸ್ಪಿನಿಚ್ ಹೋಗುತ್ತೆ ಬಾಯಲ್ಲಿ. ಇಲ್ಲ ಅಂತ ಹೇಳಿದರೆ ನಮಗೆ ಗ್ರೀನ್ ವೆಜಿಟೇಬಲ್ಸ್ ಕೊಡೋದು ಯಾವಾಗ, ಅವರು ತಿನ್ನಲ್ಲ, ನಾವು ಮಾಡಲ್ಲ, ಅದೇ ಆಗಿ ಹೋಗಿದೆ. ನಮಗೆ ಕೂಡ ಇಷ್ಟ ಇಲ್ಲಲ್ಲ, ಅದು ದೊಡ್ಡ ಪ್ರಾಬ್ಲಮ್ಮು. ಅದರ ನಂತರ ನಾನು ರೆಡಿ ಆದೆ ಸಲೋನಿಗೆ ಹೋಗಲಿಕ್ಕೆ. ನಾನು ಡೈಲಿ ಬೆಳಿಗ್ಗೆ 6 o'clock ನನ್ನದು ದಿನ ಸ್ಟಾರ್ಟ್ ಆಗ್ತದೆ. ನೈಟ್ ಮಾತ್ರ ನಾವು ಬೇಗ ಮಲಗೋದ್ರಿಂದ ನಮ್ಮದೆಲ್ಲ ಕೆಲಸ ಮುಗಿಯುತ್ತೆ. ಸೊ ನಾನೀಗ ರೆಡಿಯಾಗಿದ್ದೀನಿ ಹೋಗಲಿಕ್ಕೆ. ನನಗೆ ಲಾಸ್ಟ್ ಮೊಮೆಂಟ್ ಒಂದು ಇವತ್ತು ಬೋಟೆಕ್ಸ್ ಬುಕ್ಕಿಂಗ್ ಆಗಿದೆ, ಅದು ಗೊತ್ತಿರಲಿಲ್ಲ. ಸೊ ನನಗೆ ಕೂಡ ಲೇಟ್ ಆಯಿತು. ಈಗ ಹೊರಡಬೇಕಷ್ಟೇ. ಹೇಗೆ ಕಾಣಿಸ್ತಿದ್ದೀನಿ ಅಂತೇಳಿ ಕಮೆಂಟ್ ಮಾಡಿ. ನಾನು ಸ್ಕಿನ್ ಕೇರ್ ಮಾಡಿ ಮಾತ್ರ ಹೋಗೋದು. ನಾನು ಯಾವುದೇ ಥರದ ಪೌಡರ್ಸ್ಗಳನ್ನು ಯೂಸ್ ಮಾಡಲ್ಲ. ತುಂಬ ವರ್ಷ ಆಯಿತು ನಾನೀಗ ಪೌಡರ್ಸ್ಗಳನ್ನು ಯೂಸ್ ಮಾಡದೆ. ನಾನು ಮಾತಾಡಿದ್ದು ವಾಯ್ಸ್ ಬಂದಿರಲಿಲ್ಲ. ಇವತ್ತು ಬಂದು ಇದು ಬೋಟ್ಯಾಕ್ಸ್, ಇದು ಹೇರ್. ನಮಗೆ ಇವತ್ತು ಇವ್ರದ್ದು ಬೋಟ್ಯಾಕ್ಸ್ ಮಾಡಲಿಕ್ಕೆ ಉಂಟು. ಬೋಟ್ಯಾಕ್ಸ್ ಟ್ರೀಟ್ಮೆಂಟು ಒಳ್ಳೆಯದು. ನಿಮಗೆ ಈ ಥರ ಡ್ಯಾಮೇಜ್ಡ್ ಹೇರ್ ಆದರೆ ತುಂಬಾ ಒಳ್ಳೆಯದು. ಬಿಕಾಸ್ ಒಂದು ಜೀವ ಬಂದಾಗೆ ಪ್ರೋಟೀನ್ ಕೊಟ್ಟಾಗೆ ಆಗುತ್ತೆ. ನೆಕ್ಸ್ಟ್ ಇದು ಇವ್ರದ್ದು ಟ್ರೀಟ್ಮೆಂಟ್ ಆದ ನಂತರದ ಹೇರ್. ಸ್ಮೂತ್ನಿಂಗ್ ಇಷ್ಟ ಇಲ್ಲದವರು ಅಂತ ಹೇಳಿದರೆ, ಸ್ಟ್ರೇಟ್ ಇಷ್ಟ ಇಲ್ಲದವರು, ಅಥವಾ ನೆಕ್ಸ್ಟ್ ಬರುವ ಹೇರ್ ನಿಮಗೆ ಮ್ಯಾಚ್ ಆಗಲ್ಲ ಅಂತ ಹೇಳಿ ಅನಿಸೋರು, ಆ ಥರದವರಿಗೆಲ್ಲ ಬೋಟ್ಯಾಕ್ಸ್ ಒಳ್ಳೆಯದು. ಮತ್ತು ಇವ್ರದ್ದು ಹೇರ್ ತುಂಬ ಡ್ಯಾಮೇಜ್ ಆಗಿರೋದ್ರಿಂದ ನಾನು ಅವರಿಗೆ ಸಜೆಸ್ಟ್ ಮಾಡಿದ್ದು ಬೋಟ್ಯಾಕ್ಸೇ. ಆ್ಯಕ್ಚುಲಿ ಅವ್ರು ನಮ್ಮ ಹತ್ರ ಕೇಳಿದರು ಸ್ಮೂತ್ನಿಂಗ್ ಮಾಡಿಕೊಳ್ಳ ಬೋಟ್ಯಾಕ್ಸ್ ಅಂತ ಹೇಳಿ. ಹೇರ್ ಹೆಲ್ದಿ ಇದ್ದು ತುಂಬ ಕರ್ಲಿ ಉಂಟು, ಹೆಲ್ದಿ ಉಂಟು ಅಂತ ಹೇಳಿದರೆ ಸ್ಮೂತ್ನಿಂಗ್ ಮಾಡಿದರೆ ಓಕೆ. ಹೆವಿ ಡ್ಯಾಮೇಜ್ ಆಗಿ ಮತ್ತೆ ಅದಕ್ಕೆ ಸ್ಮೂತ್ನಿಂಗ್ ಕ್ರೀಮ್ ಹಾಕೋದು ಸ್ವಲ್ಪ ಸೇಫ್ ಅಲ್ಲ. ನೆಕ್ಸ್ಟ್ ಬಂದು ಇದು ನೈಟ್ ಟೈಮಲ್ಲಿ, ಈವ್ನಿಂಗ್ ಟೈಮಲ್ಲಿ ಮಾಡಿದ ವಿಡಿಯೋ. ಇವಳು ಆ್ಯಕ್ಚುಲಿ ಫಾರಿನಲ್ಲಿ ಇರೋ ಮಗು. ಈ ಮಗು ವರ್ಷಕ್ಕೂ ಬರುತ್ತೆ ಊರಿಗೆ ಬಂದಾಗ. ಇವಳದ್ದು ಆ ಸೈಡಲ್ಲಿ ಎಲ್ಲ ಹೈಲೈಟ್ಸ್ ಎಲ್ಲ ಮಾಡ್ತಾರಂತೆ. ಇವರಿಗೆ ಈ ಥರ ಯಾವುದೋ ಒಂದು ಹೊಸದು ಟ್ರೆಂಡ್ ನಡೀತಾ ಉಂಟಂತೆ. ಸೊ ಫ್ರಂಟ್ ಮಾತ್ರ ಅವರಿಗೆ ಗೋಲ್ಡನ್ ಕಲರ್ ಬೇಕಿತ್ತು. ಸೊ ಅದನ್ನು ಮಾಡಿಕೊಟ್ವಿ. ಅದರ ನಂತರ ನಮ್ಮದು ಮಿಸ್ಟ್ರಿ ಬಾಕ್ಸ್ ಉಂಟಲ್ಲ ಈಗ, ಅದನ್ನು ಅವಳಿಗೆ ಕೊಟ್ಟಿದ್ವಿ. ಬಟ್ ಅವಳಿಗೆ ನಾವು 2 ಮಾಡಲಿಕ್ಕೆ ಕೊಟ್ವಿ. ಯಾಕಂತ ಹೇಳಿದರೆ ಒಂದು ಕ್ಯೂಟ್ನೆಸ್ಸಿಗೋಸ್ಕರ, ಮತ್ತು ಅವ್ರದ್ದು ಬಿಲ್ ಕೂಡ ದೊಡ್ಡದಿತ್ತು. ಸೊ ನೋಡ್ಬೋದು ಅವಳು ತೆಗಿತಾನೆ ಇದ್ದಾಳೆ. ಅಬೌವ್ 500 ಬಿಸ್ನೆಸ್ ಮಾಡಿದವರಿಗೆ ಇದನ್ನು ನಾವು ಕೊಡ್ತೀವಿ, ನಮ್ಮ ಸಬ್ಸ್ಕ್ರೈಬರ್ ಆದರೆ. ಅದರಲ್ಲಿ ಏನು ಸಿಗತ್ತೆ ಅದು ನಿಮ್ಮದಾಗಿರುತ್ತೆ. ಸೊ ಗೈಸ್, ನೋಡಿದ್ರಿ ನೀವು ನಮ್ಮ ಈ ವಿಡಿಯೋವನ್ನು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ನಾನು. ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೊ